ಮಲೆನಾಡು ಭಾಗದಲ್ಲಿ ಆರಂಭಿಕ ಹಂತದಲ್ಲೇ ಮಳೆ ಅಬ್ಬರಿಸ್ತಾ ಇದೆ. ಭಾರೀ ಮಳೆಗೆ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮತ್ತೆ ಭೂಕುಸಿತದ ಆತಂಕ ಇದೆ. ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಬಳಿ ಘಟನೆ ಆಗಿದೆ. ಭೂಕುಸಿತದ ಆತಂಕ ಇಲ್ಲಿ ನಿರಂತರ ಮಳೆಗೆ ತಡೆಗೋಡೆಯ ಮಣ್ಣೆ ಕುಸಿತಾ ಇದೆ. ಮಣ್ಣಿನ ಸಮೇತ ಮರಗಿಡಗಳು ಕೂಡ ಅಲ್ಲಲ್ಲಿ ನೆಲಕ್ಕುರುಳ್ತಾ ಇದೆ. ನಿಮಗೆ ನೆನಪಿರಬಹುದು, ಶಿರಾಡಿ ಘಾಟ್ ರಸ್ತೆಯ ಸುತ್ತ ಕೂಡ ತಡೆಗೋಡೆಯನ್ನು ಜೂನ್ ಒಳಗಡೆ ಮುಗಿಸ್ಬಿಡ್ಬೇಕು ಅಂತ ಕಾಮಗಾರಿಗೆ ಡೆಡ್ಲೈನ್ ಕೊಡಲಾಗಿತ್ತು. ಬಟ್ ಅದೆಲ್ಲ ಇನ್ನೂ 40% ಕೆಲಸ ಬಾಕಿ ಇದೆಯಂತೆ. ಈಗ ಅಲ್ಲಿನ ಜನರಿಗೆ ಭಯ ಇದೆ. ಶಿರಾಡಿ ಘಾಟ್ನಲ್ಲಿ ಭೂಕುಸಿತದ ಆತಂಕ, ಟೈಮ್ ಬಾಂಬ್ ರೀತಿ ಇರೋದು ಇದು ಫಸ್ಟ್ ಟೈಮ್ ಅಲ್ಲ. ಲಾಸ್ಟ್ ಟೈಮ್ ಒಂದು ದೊಡ್ಡ ಅನಾಹುತ ಆಗಿತ್ತು ಅಲ್ಲಿ. ಎಷ್ಟು ದೊಡ್ಡ ಅನಾಹುತ ಆಗಿತ್ತು ಅನ್ನೋದು ನಿಮ್ಗೆ ನೆನಪಿದ್ದೇ ಇದೆ. ಸೊ ಈಗಲೂ ಕೂಡ ಅಷ್ಟೇ, ಆ ತಡೆಗೋಡೆನೇ ಒಂದು ಕಡೆಗೆ ಸಾರ್ವಜನಿಕರ ವಿಪರೀತ ಆಕ್ಷೇಪ ಕೂಡ ಇದೆ. ಕಳಪೆ ಗುಣಮಟ್ಟದ ಮಾಡಿದ್ದಾರೆ, ಅವೈಜ್ಞಾನಿಕವಾಗಿ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಅಂತ. ಇನ್ನೊಂದು ಕಡೆಗೆ ತಡೆಗೋಡೆ ಮೇಲೇ ಮಣ್ಣು ಬೀಳ್ತಾ ಇದೆ. ಎತ್ತರದ ಪ್ರದೇಶದಿಂದ ತಡೆಗೋಡೆ ಮೇಲೆ ಮಣ್ಣು ಬಿದ್ದು ಅದು ರೋಡಿಗೆ ಬರ್ತಾ ಇದೆ. ಇದಿನ್ನೂ ಮಳೆ ಸ್ಟಾರ್ಟ್ ಆಗಿ 1-2 ದಿನದ ಮಳೆಗೆ ಇದು ಕತೆ. ಇನ್ನೂ ಜೋರಾಗಿ ಮಳೆ ಬರುತ್ತೆ. ಆಮೇಲೆ ಎಷ್ಟೊಂದು ವರ್ಷ ಶಿರಾಡಿ ಘಾಟ್ ಸಂಚಾರನೇ 3-4 ತಿಂಗಳು ಈ ಗುಡ್ಡ ಕುಸಿತ ಮತ್ತು ಸಂಚಾರಕ್ಕೆ ಯೋಗ್ಯ ಅಲ್ಲ ಅಂತ ಕ್ಲೋಸ್ ಆಗಿಬಿಡುತ್ತೆ. ಈಗಲೂ ಅದೇ ಆತಂಕ, ಗ್ರಾಮಸ್ಥರಲ್ಲಿ ಆತಂಕ, ಇನ್ನೇನು ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುತ್ತೋ ಅಂತ. ಬೆಂಗಳೂರು ಮತ್ತು ಮಂಗಳೂರನ್ನು ಸಂಪರ್ಕ ಮಾಡೋದಕ್ಕೆ ಬಹಳ ಪ್ರಮುಖ ಘಾಟ್ ಇದು. ಇನ್ಫ್ಯಾಕ್ಟ್ ನಮಗೆ ಬರುವಂತಹ ಆಲ್ಮೋಸ್ಟ್ ಕಮರ್ಷಿಯಲ್ ಗೂಡ್ಸ್ ಇರ್ಬೋದು, ಐಟಮ್ಸ್ ಇರ್ಬೋದು, ಎಲ್ಲ ಇದೇ ಘಾಟ್ ಸೆಕ್ಷನ್ ಉಪಯೋಗಿಸ್ಕೊಂಡು ಬರುತ್ತೆ. ಚಾರ್ಮಾಡಿ ಕಂಪೇರ್ ಮಾಡಿದ್ರೆ, ಆಗುಂಬೆ ಕಂಪೇರ್ ಮಾಡಿದ್ರೆ